ರೂಪಾ ಕೈಯಲ್ಲಿದ್ದ ಫೋಟೋಸ್ನ ನೋಡಿ ದಂಗಾದ್ಲು. ಅವಳ ಮುಖದ ಎಕ್ಸ್ಪ್ರೆಷನಲ್ಲೇ ಅನುರಾಧನ ಟ್ರಿಗರ್ ಮಾಡ್ತಿದ್ದಾಳೆ ಅಂತ ತಿಳಿದಿತ್ತು. ಎರಡನೇ ಫೋಟೋದಲ್ಲಿ ಅವಳು ಟ್ಯುಲಿಪ್ ರೆಸ್ಟೋರೆಂಟ್ನಲ್ಲಿ ಲಾಬಿ ಮ್ಯಾನೇಜರ್ ಜೊತೆ ಕೋಪದಿಂದ ಅನುರಾಧ ಕಡೆ ಕೈ ತೋರಿಸಿ ಮಾತಾಡ್ತಿದ್ಲು. ಎರಡೂ ಫೋಟೋದಲ್ಲಿ ರೂಪಾ ಎಕ್ಸ್ಪ್ರೆಷನ್ ಕೋಪ ಮತ್ತು ದ್ವೇಷದಿಂದ ತುಂಬಿತ್ತು. ರೂಪಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ಲು. ಆದ್ರೂ ಶರಣ್ ಕೈಗೆ ಸಿಕ್ಕಿರೋದು ಫೋಟೋಸ್ ಮಾತ್ರ ಅಂದ್ಕೊಂಡು ಅವಳೇನೋ ಹೇಳೋಕ್ ಶುರು ಮಾಡಿದ್ಲು. ಶರಣ್ ಅವಳಿಗೆ ಮಾತಾಡೋಕೆ ಅವಕಾಶ ಕೊಡದೆ ಹೇಳ್ದ, ರೂಪಾ ಪಾಟೀಲ್, ನೀವಿನ್ನೂ ರೂಪಾ ಶರ್ಮಾ ಆಗಿಲ್ಲ. ಕಿಂಡರ್ ಗಾರ್ಟನ್ನಲ್ಲಿ ಮತ್ತೆ ಟ್ಯುಲಿಪ್ ರೆಸ್ಟೋರೆಂಟ್ ಲಾಬಿಲಿ ಎರಡೂ ಕಡೆ CCTV ಕ್ಯಾಮ್ರಾಗಳಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಾನ್ ಮನ್ಸ್ ಮಾಡಿದ್ರೆ ಫೋಟೋಸ್ ಮಾತ್ರ ಅಲ್ಲ, ವಿಡಿಯೋ ಕೂಡ ಸಿಗತ್ತೆ. ರೂಪಾ, ಮತ್ತೊಂದ್ ಮಾತು, ಇವತ್ತಿನ ದಿನದಲ್ಲಿ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದ್ರೆ CCTV ಕ್ಯಾಮ್ರಾದಲ್ಲೂ ಆಡಿಯೋ ರೆಕಾರ್ಡ್ ಆಗತ್ತೆ. ನೆನ್ಪಲ್ಲಿರ್ಲಿ ರೂಪಾ ಅಂತ ಶರಣ್ ಒತ್ತಿ ಹೇಳ್ದ. ರೂಪಾ ಕೇಳ್ಬೇಕು ಅಂದ್ಕೊಂಡಿದ್ದ ಪ್ರಶ್ನೆ ಅವಳ ಗಂಟ್ಲಲ್ಲೇ ಸಿಕ್ಕಾಕೊಂಡ್ತು. ಅವಳ ಶಾಕಿಂದ ಶರಣ್ನೇ ದಿಟ್ಟಿಸಿದ್ಲು. ನಂತರ ನಿರಾಶೆಯಿಂದ ಭಾರವಾದ ಉಸಿರೆಳ್ಕೊಂಡು ಹೇಳಿದ್ಲು, ಹೌದು, ಈ ಬಾರಿ ನಂದೇ ತಪ್ಪು. ನನ್ನ ಕ್ಷಮ್ಸು ಶರಣ್. ಅನುರಾಧ ವಾಪಸ್ ಬಂದಿರೋದನ್ನ ನೋಡಿ ನಾನ್ ಗಾಬರಿ ಆಗಿದ್ದೀನಿ. ಅವಳು ನನ್ನಿಂದ ನಿನ್ನ ದೂರ ಮಾಡ್ತಾಳೆ ಅನ್ನೋ ಭಯ ನನ್ಗೆ. ಅನುರಾಧ ವಾಪಸ್ ಬಂದಿರೋದು ನನ್ಮೇಲೆ ಸೇಡ್ ತಿರ್ಸ್ಕೊಳಕ್ಕೆ. ಅವಳು ನನ್ನಿಂದ ಎಲ್ಲಾನು ಕಿತ್ಕೋತೀನಿ, ನಿನ್ಮೇಲೆ ಸೇಡ್ ತಿರ್ಸ್ಕೋತೀನಿ ಅಂತ ಹೇಳಿದಾಳೆ ಅಂತ ಬೇಸರದಲ್ಲಿ ಹೇಳಿದ್ಲು. ಜೋರಾಗಿ ಅಳೋಕ್ ಶುರು ಮಾಡಿದ ರೂಪಾ ಬಿಕ್ಕಳಿಸ್ತಾ ಅಂದ್ಲು, ನಿಂಗೂ ಗೊತ್ತು ಶರಣ್, ಚಿಕ್ಕ ವಯಸ್ಸಿಂದ ಅವಳ ನನ್ ಜೊತೆ ಜಗಳ ಮಾಡ್ಕೊಂಡ್ ಬಂದ್ಲು. ಈಗ್ಲೂ ಅವಳು ನನ್ನಿಂದ ಎಲ್ಲಾನು ಕಿತ್ಕೊಳ್ಳೋಕ್ ನೋಡ್ತಿದ್ದಾಳೆ. ನಂಗ್ ಅವಳೇನು ಬೇಕಾಗಿಲ್ಲ. ನನ್ನಿಂದ ಅನುರಾಧ ದೂರ ಆದ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಹೇಳಿ ಟಿಶ್ಯೂ ಇಂದ ಕಣ್ಣೀರೊರೆಸ್ಕೊಂಡು ಕೊನೆಗಣ್ಣಲ್ಲಿ ಶರಣ್ನ ನೋಡಿದ್ಲು. ಅವನ್ ತನ್ನ ಮಾತನ್ನ ಕೇಳಿಸ್ಕೋತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗ್ತಿದ ಹಾಗೆ, ನೀವೇ ಯೋಚನೆ ಮಾಡಿ ಶರಣ್, ಇಡೀ ಜಗತ್ತಲ್ಲಿರೋದು ನಮ್ ಮಿಲಿ ಹೋಗೋ ಸ್ಕೂಲ್ ಮಾತ್ರನಾ? ಅವಳ್ಯಾಕೆ ಕಿಂಡರ್ ಗಾರ್ಟನ್ಗೆ ಟೀಚರ್ ಆಗಿ ಸೇರ್ಕೊಂಡ್ಲು? ಅವಳಿಗೆ ಮಂಗಳೂರಲ್ಲಿ ಇನ್ನೂ ಫೇಮಸ್ ಸ್ಕೂಲ್ ಇರೋದು ಗೊತ್ತಿಲ್ವಾ? ಯಾಕಂದ್ರೆ ನಮ್ ಮಿಲಿ ಮೇಲೆ ದ್ವೇಷ ಅವಳಿಗೆ. ಅದಕ್ಕೋಸ್ಕರನೇ ಮಿಲಿನ ಅವಳ ಪರ ಮಾಡ್ಕೊಳ್ಳೋಕೆ ಏನೇನ್ ಹೇಳಿದಾಳೋ. ಅವಳನ್ನ ಒಂದಿನ ನೋಡಿದ್ದಷ್ಟೇ ನಮ್ ಮಿಲಿ ಅನುರಾಧ ಜಪ ಮಾಡೋಕ್ ಶುರು ಮಾಡಿದಾಳೆ ಅಂತ ಹೇಳಿದ್ಲು ರೂಪಾ. ಶರಣ್ ಮಂಕಾಗಿ ಕೂತಿದ್ರಿಂದ ಅವನ್ ಮನ್ಸಿಗೆ ಇನ್ನಷ್ಟು ಗಾಯ ಮಾಡೋಕೆ ರೂಪಾ ರೆಡಿ ಆದ್ಲು. ಆಗ ಡಾನ್ಸ್ಗೋಸ್ಕರ ಅವಳು ನಿನ್ನ ಬಿಟ್ಟು ಅಮೆರಿಕಕ್ ಹೋದ್ಲು. ಅದಾದ್ಮೇಲೆ ಅವಳು ಇಷ್ಟು ವರ್ಷ ಅಮೆರಿಕದಲ್ಲೇ ಸೆಟಲ್ ಆಗಿದ್ಲು. ಈ 5 ವರ್ಷದ ನಂತರ ಅವಳು ಮತ್ತೆ ಇಲ್ಲಿ ಬಂದಿದ್ಯಾಕೆ? ಯಾಕಂದ್ರೆ ಅವಳು ನಿನ್ ಜೀವನನ ಹಾಳ್ ಮಾಡಕ್ ನೋಡ್ತಿದ್ದಾಳೆ, ನಿನ್ ನೆಮ್ಮದಿನ ಹಾಳ್ ಮಾಡ್ತಿದ್ದಾಳೆ. ಅವಳಿಗೆ ತೃಪ್ತಿ ಅನ್ನೋದೇ ಇಲ್ಲ ಅಂತ ರೂಪಾ ಹೇಳಿದ್ಲು. ಡಾನ್ಸ್ಗೋಸ್ಕರ ಅವಳು ನಿನ್ನ ಬಿಟ್ಟು ಹೋದ್ಲು ಅನ್ನೋ ಸೆಂಟೆನ್ಸ್ ಕೇಳಿ ಶರಣ್ ಹೃದಯಕ್ಕೆ ಯಾರೋ ನೈಫಿಂದ ಚುಚ್ಚಿದ್ರೇನೋ ಅನ್ನೋ ಹಾಗೆ ಫೀಲ್ ಆಯ್ತು. ಅವನ್ ತಲೆ ತಗ್ಸಿ ಸಪ್ಪೆ ನಗು ನಕ್ಕ. ಅವನು ಅನುರಾಧನ ಚೆನ್ನಾಗಿ ತಿಳ್ಕೊಂಡಿದ್ದ. ಅವಳು ಹಣ, ಆಸ್ತಿ, ಅಂತಸ್ತು, ಪ್ರೆಸ್ಟೀಜಿಯಸ್ ಲೈಫ್ನ ಡಾನ್ಸ್ಗೋಸ್ಕರ ಬಿಟ್ಬಿಟ್ಟಿದ್ಲು. ಬಟ್ ಅವಳು ಯಾವ್ದಕ್ಕೋಸ್ಕರನೂ ಅವನಿಗೆ ತೊಂದರೆ ಕೊಡೋ ಹೆಣ್ಣಲ್ಲ. ಅನುರಾಧ ಅವನಿಗೆ ತೊಂದರೆ ಮಾಡೋಕ್ ನೋಡ್ತಾಳೆ ಅಂದ್ರೆ ಅವ್ನ್ ನಂಬಲ್ಲ. ಅನುರಾಧ ಸ್ಕೂಲಿಗೆ ಹೋಗೋಕೆ ಕಾರಣ ಅವಳ ಮಗಳು. ಅವಳಿಗೂ ಸಿದ್ಧಾರ್ಥ್ಗೂ ಹುಟ್ಟಿರೋ ಮಗುಗೋಸ್ಕರ ಅವಳ ಸ್ಕೂಲಲ್ಲಿರೋದು. ಅವಳಿಗೆ ತನ್ನ ಲೈಫಿಗೆ ತೊಂದರೆ ಮಾಡೋ ಉದ್ದೇಶ ಇರಲ್ಲ ಅಂತ ಶರಣ್ ಯೋಚಿಸ್ತಿದ್ದ. ಶರಣ್ ಮುಖದಲ್ಲಿ ಕಹಿ ನಗು ಮೂಡ್ತು. ಹೋಗ್ಲಿ ಬಿಡು ಶರಣ್, ನಾನ್ ಮುಂದೆ ಯಾವತ್ತೂ ಅನುರಾಧಾಗೆ ತೊಂದರೆ ಕೊಡಲ್ಲ. ಅವಳು ನಂಗೆ ತೊಂದರೆ ಕೊಟ್ರು, ಟ್ರಿಗರ್ ಮಾಡಿದ್ರು ನಾನು ಅವಳಿಗೆ ಏನೂ ಮಾಡಲ್ಲ, ಏನೂ ಹೇಳೋದೂ ಇಲ್ಲ. ಅನುರಾಧ ನಿನಗೆ ಮೋಸ ಮಾಡಿ ಓಡೋದ್ರು ಇನ್ನೂ ನೀವಿಬ್ರು ಫ್ರೆಂಡ್ಸ್ ತಾನೆ ಅಂತ ಕೊಂಕ್ ನಗು ನಕ್ಳು. ಇನ್ನೂ ರೂಪಾ ಶರಣ್ ಮನ್ಸಲ್ಲಿ ಅನುರಾಧ ಬಗ್ಗೆ ಕೆಟ್ಟ ಮಾತನ್ನ ಹೇಳ್ತಾನೆ ಇದ್ಲು. ಅವಳ ವಿಷಯದಲ್ಲಿ ನೆಗೆಟಿವ್ ಥಿಂಕಿಂಗ್ ಬರೋ ಹಾಗೆ ಮಾಡ್ತಾನೆ ಇದ್ಲು. ಶರಣ್ ತನ್ನ ಸ್ಟ್ರಾಂಗ್ ವಾಯ್ಸಲ್ಲಿ, ರೂಪಾ, ನಿನ್ ಮಗು ಜೊತೆ ನನ್ನ ಹತ್ರ ಬಂದಾಗ ನಾನೇನ್ ಹೇಳಿದ್ದೆ ಅಂತ ಕೇಳ್ದ. ಏನ್ ಹೇಳಿದ್ದ ಶರಣ್ ಅಂದ ತನ್ಗೆ ತಾನೇ ಕ್ವೆಶ್ಚನ್ ಮಾಡ್ಕೊಂಡ್ಲು. ಅವಳು ತುಟಿ ಕಚ್ಚಿದ್ಲು. ಒಂದಿನ ಮಿಲಿನ ಕರ್ಕೊಂಡು ಶರ್ಮಾ ಬಂಗ್ಲೆಗೆ ಬಂದಿದ್ದ ರೂಪಾ ಅವಳನ್ನ ಅವನ್ ಮಗಳಾಗಿ ಆ ಮನೆ ತುಂಬಿಸಿದ್ಲು. ಮಿಲಿನ ಬಳಸ್ಕೊಂಡು ಅವಳ ನಿಧಾನಕ್ಕೆ ಶರ್ಮಾ ಫ್ಯಾಮಿಲಿಗೆ ಹತ್ರ ಆಗ್ತಾ ಬಂದ್ಲು. ಆದ್ರೂ ಶರಣ್ ಅವಳನ್ನ ಮದ್ವೆ ಆಗೋಕೆ ಒಪ್ಕೊಳ್ಳಿಲ್ಲ. ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಫಿಯಾನ್ಸೆ ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಟ್ಟಿದ್ದ. ಆದ್ರೆ ಅವಳ ಜೊತೆ ಮದುವೆ ಆಗೋಕ್ ಮಾತ್ರ ಅವನಿಗೆ ಮನ್ಸ್ ಒಪ್ಪಿರ್ಲಿಲ್ಲ. ಮಿಲಿನ ನೋಡ್ಕೊಳ್ಳೋಕೆ ಅವಳ ತಾಯಿ ಬೇಕು ಅನ್ನೋ ಕಾರಣಕ್ಕೆ ಅವಳು ಕೂಡ ಶರ್ಮಾ ಬಂಗ್ಲೆನ ಸೇರ್ಕೊಂಡ್ಲು. ನಿಧಾನಕ್ಕೆ ಶರಣ್ನ ಹತ್ರ ಆಗೋಕ್ ಟ್ರೈ ಮಾಡಿದ್ಲು. ಮತ್ತೆ ಅವನ್ನ ತನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ತುಂಬಾ ಕಷ್ಟಪಡ್ತಿದ್ಲು. ಇವತ್ತಲ್ಲ ನಾಳೆ ಮಿಲಿಗೊಬ್ಳು ತಾಯಿ ಬೇಕು ಅನ್ನೋ ಕಾರಣಕ್ಕೆ ಅವನ್ ತನ್ನನ್ನ ಮದ್ವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ಲು. ಹಾಗಾಗಿ ಮಿಲಿನ ತುಂಬಾ ಕೇರಿಂದ ನೋಡ್ಕೋತಿದ್ಲು. ಜೊತೆಗೆ ಅವನಿಗೆ ಇಷ್ಟ ಆಗೋ ಹಾಗಿರೋಕೆ ಪ್ರಯತ್ನ ಪಟ್ಲು.
ಇಷ್ಟು ವರ್ಷ ಆದ್ರೂ ಅವನ್ ಮನ್ಸ್ ಮಾತ್ರ ಬದಲಾಗಿರ್ಲಿಲ್ಲ. ಸಡನ್ ಆಗಿ ರಿಯಾಲಿಟಿ ಅರಿವಾಯ್ತು. ಶರಣ್ ನಾರ್ಮಲ್ ವ್ಯಕ್ತಿ ಅಲ್ಲ, ಅವನು ಶರ್ಮಾ ಫ್ಯಾಮಿಲಿ ಲೀಡರ್ ಪೊಸಿಷನ್ ಅಲ್ಲಿದ್ದಾನೆ. ಅವನಿಂದ ಯಾವ್ದೇ ಕೇರ್ ಕನ್ಸರ್ನ್ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಇಲ್ಲ. ಇದ್ಕೇನಾದ್ರೂ ಬೇರೆ ದಾರಿ ಹುಡುಕ್ಬೇಕು. ಮಿಲಿ, ಮಿಲಿಯಿಂದ ನಾನು ಈ ಮನೇಲಿರೋ ಹಾಗಾಗಿತ್ತು. ಅವಳಿಂದನೇ ನಾನೀಗ ಮತ್ತೆ ಇಲ್ಲಿ ಉಳ್ಕೋಬೇಕು. ಮತ್ತೆ ಹಿಂತಿರುಗಿ ನಿಂತ ರೂಪ ಮುಖ ಸಪ್ಪೆ ಮಾಡ್ಕೊಂಡು, ಶರಣ್, ನಾನ್ ಹೋಗ್ತೀನಿ. ಇಲ್ಲೇ ಇದ್ದು ನಿಮ್ ಮನ್ಸಿಗೆ ಬೇಸರ ಮಾಡೋಕೆ ನನಗಿಷ್ಟ ಇಲ್ಲ. ಬಟ್ ನಾನು ಹೋಗೋ ಮೊದಲು ಒಂದ್ಸಾರಿ ಮಿಲಿನ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಅವಕಾಶ ಮಾಡ್ಕೊಡಿ ಅಂತ ಬೇಡ್ಕೊಂಡ್ಲು. ಅವಳ ಕಣ್ಗಳು ರೆಡ್ ಆಗಿತ್ತು. ಶರಣ್ ಅವಳನ್ನ ಸ್ಕ್ಯಾನ್ ಮಾಡೋ ಹಾಗೆ ನೋಡ್ದ. ಸರಿ, ನೀನ್ ಅವಳನ್ನ ನೋಡ್ಬಹುದು, ಬಟ್ ಅವಳ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದು ನೆನ್ಪಿರುತ್ತೆ ತಾನೆ? ಮರೆತ್ರೆ ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಸಿಗುತ್ತೆ ಅನ್ನೋದು ನೆನ್ಪಲ್ಲಿರ್ಲಿ ಅಂತ ಶರಣ್ ಅಂದ. ರೂಪಾ ಕಣ್ಣು ಖುಷಿಯಿಂದ ಬ್ರೈಟ್ ಆದ್ವು. ಆದ್ರೂ ಅವಳಿಗೆ ಏನನ್ನೂ ತೋರ್ಸ್ಕೊಳ್ದೆ ಸಪ್ಪೆ ಫೇಸ್ ಮಾಡ್ಕೊಂಡು, ಗೊತ್ತು ಶರಣ್, ನಾನು ನನ್ ಲಿಮಿಟ್ ಮೀರಲ್ಲ ಅಂತ ಅಂದ್ಲು. ಮೊದ್ಲೇ ವೀಕ್ ಆಗಿದ್ದ ಮಿಲಿ ಹಿಂದಿನ ದಿನ ಮ್ಯಾಂಗೋ ತಿಂದು ಅಲರ್ಜಿಯಿಂದ ಹಾಸ್ಪಿಟಲ್ ಸೇರಿದ ಕಾರಣ ಇನ್ನೂ ವೀಕ್ ಆಗಿದ್ಲು. ಅವಳಿವತ್ತು ಸ್ಕೂಲಿಗೆ ಹೋಗಿರ್ಲಿಲ್ಲ, ಮನೆಯಲ್ಲೇ ರೆಸ್ಟ್ ತಗೋತಿದ್ಲು. ಮಿಲಿ ತನ್ನ ಬೆಡ್ ಮೇಲೆ ಕೂತು ಡಾಲ್ ಜೊತೆ ಆಟ ಆಡ್ತಿದ್ಲು. ಅವಳು ತುಂಬಾ ಸುಸ್ತಾಗಿದ್ಲು. ಮಿಲಿನ ನೋಡ್ಕೋತಿದ್ದ ಆಯಾ ಅವಳಿಗೆ ತಿನ್ನೋಕೆ ಫ್ರೂಟ್ಸ್ನ ಕಟ್ ಮಾಡಿ ತಿನ್ನಿಸ್ತಿದ್ರು. ಮಿಲಿಗೆ ತಿಂಡಿ ತಿನ್ಸಿದ ನಂತರ ಆಯಾ ಅವಳನ್ನ ಎತ್ಕೊಂಡು ಕೆಳಗಡೆ ಲಿವಿಂಗ್ ರೂಮ್ಗೆ ಹೋದ್ಲು. ಶರಣ್ ಮತ್ತೆ ರೂಪಾ ಸೀರಿಯಸ್ ಆಗಿ ಸೋಫಾ ಮೇಲೆ ಕೂತಿರೋದ್ ನೋಡಿ ಮಿಲಿಗೆ ಭಯ ಆಯ್ತು. ಡ್ಯಾಡಿ, ವಾಟ್ ಹ್ಯಾಪನ್ಡ್ ಅಂತ ಮಿಲಿ ಕೇಳಿದ್ಲು. ಅವಳು ಹೆದರ್ಕೊಂಡಿದ್ರಿಂದ ಸ್ವಲ್ಪ ವಾಯ್ಸ್ ಶೇಕ್ ಆಯ್ತು. ಕೂಡ್ಲೆ ರೂಪಾ ತುಂಬಾ ಪ್ರೀತಿಯಿಂದ ಕನ್ಸನ್ನಿಂದ ಮಿಲಿನ ಎತ್ಕೊಂಡ್ಲು. ಪುಟ, ಮಮ್ಮಿ ಸ್ವಲ್ಪ ದಿನ ಆಚೆ ಹೋಗ್ತಾಳೆ. ನಿನ್ನಿಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿರ್ಬೇಕು, ಯಾರಿಗೂ ತೊಂದರೆ ಕೊಡ್ಬೇಡ ಅಂತ ಹೇಳಿದ್ಲು. ಮಿಲಿ ಮುಂದೆ ಸೀನ್ ಕ್ರಿಯೇಟ್ ಮಾಡಿದ್ರೆ ಅವಳನ್ನ ಓಡ್ಸೋಕೆ 1 ಸೆಕೆಂಡ್ ಟೈಮ್ ತಗೊಳ್ಳಲ್ಲ ಶರಣ್ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗಿರೋ ಒಂದೇ ಒಂದು ಆಪ್ಷನ್ ಅಂದ್ರೆ ಮಿಲಿ ಮಾತ್ರ. ಹೇಗಾದ್ರೂ ಅವಳು ಮಿಲಿನ ಅವಳ ಕಡೆ ಮಾಡ್ಕೊಂಡು ಇಲ್ಲೇ ಇರೋ ಹಾಗೆ ಮಾಡ್ಕೋಬೇಕಿತ್ತು. ಮಿಲಿ ತಾಯಿ ಹೋಗೋದನ್ನ ನೋಡಿ ಅಳೋಕ್ ಶುರು ಮಾಡಿದ್ರೆ ಆಗ ಶರಣ್ ಮನ್ಸು ಕರಗಬಹುದು ಅಂತ ರೂಪಾಗನಿಸ್ತು. ಇಷ್ಟು ವರ್ಷ ಅವಳು ಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಲು. ಮಿಲಿಗೆ ಅವಳ ಸ್ವಂತ ತಾಯಿ ಅಲ್ಲ ಅಂದ್ರೂ ಶರಣ್ ದೃಷ್ಟಿಲಿ ಮತ್ತೆ ಮಿಲಿ ದೃಷ್ಟಿಲಿ ಅವಳೇ ಮಿಲಿ ತಾಯಿ. ಅವಳು ಹೇಗೆ ಮಿಲಿನ ಅವಾಯ್ಡ್ ಮಾಡಕ್ ಸಾಧ್ಯ ಆಗ್ತಿತ್ತು? ಅವಳ ಮನ್ಸಲ್ಲಿ ಮಿಲಿ ಬಗ್ಗೆ ಅಂತ ಪ್ರೀತಿ ಇಲ್ದಿದ್ರು ತೋರಿಕೆಗೆ ಪ್ರೀತಿಸೋದನ್ನ ಕಡಿಮೆ ಮಾಡಿರ್ಲಿಲ್ಲ. ಆಗಾಗ ಮಿಲಿನ ನೋಯಿಸಿದ್ರು ತಾಯಿ ಆದವಳಿಗೆ ಆ ರೈಟ್ಸ್ ಇರುತ್ತೆ ಅನ್ನೋದು ರೂಪವಾದ. ಎಷ್ಟಂದ್ರೂ ಮಿಲಿ ತನ್ನನ್ನೇ ತಾಯಿ ಅಂದ್ಕೊಂಡಿದ್ದಾಳೆ. ತಾನ್ ಹೋಗ್ತೀನಿ ಅಂದ್ರೆ ಅವಳು ಸಹಿಸಲ್ಲ, ಅಳೋಕ್ ಶುರು ಮಾಡ್ತಾಳೆ. ಮೊದ್ಲೇ ಭಯ ಬೀಳೋ ಸ್ವಭಾವ ಇವಳ್ದು. ನೀನ್ ಎಲ್ಲೂ ಹೋಗ್ಬೇಡ ಮಮ್ಮಿ ಅಂತ ಕೇಳ್ಕೊತಾಳೆ ಅಂತ ರೂಪಾ ಗೆಸ್ ಮಾಡಿದ್ಲು. ಪುಟ್ಟ, ಮಮ್ಮಿನ ಮಿಸ್ ಮಾಡ್ಕೋತೀಯ ನೀನು ಅಂತ ರೂಪಾ ಕೇಳಿದ್ಲು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ರೂಪಾ ಎಕ್ಸ್ಪೆಕ್ಟೇಷನ್ ರಾಂಗ್ ಆಗಿತ್ತು. ಅವಳು ಅಂದ್ಕೊಂಡಂಗೆ ಮಿಲಿ ಅಳ್ಳಿಲ್ಲ. ಅವಳು ಶರಣ್ ಹಾಗೆ ಎಕ್ಸ್ಪ್ರೆಷನ್ಲೆಸ್ ಫೇಸಲ್ಲಿ, ಓಕೆ ಮಮ್ಮಿ, ನೀವ್ ಹೋಗಿ ಪರವಾಗಿಲ್ಲ, ನಾನ್ ತುಂಬಾ ಗುಡ್ ಗರ್ಲ್, ನಾನ್ ಯಾರಿಗೂ ತೊಂದರೆ ಕೊಡಲ್ಲ ಅಂತ ಅಂದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.